ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ. ಬರ್ರಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ. ಬೆಳಕ ಮಾಡಿ ಪಟ್ಟ ಗಿಟ್ಟ ಹಚ್ಕೊಂಡು ಇವ್ರು ಮಸ್ತಾಗಿ ಕುಂತಾರ್ರಿ. ಸದ್ಯಕ್ಕೆ ಇವರಿಬ್ರು ಎದಕ್ಕೆ ವೇಟ್ ಮಾಡತ್ತಾರಂದ್ರೆ ಮ್ಯಾಗಿ ಮತ್ತು ಚಹಾ ಅಂತ ನೋಡ್ರಿ. ಸೊ ಬರ್ರಿ ಇವಾಗ ಮ್ಯಾಗಿ ಮಾಡೀನಿ ತೋರಿಸ್ತೀನಿ. ಕಡೆಗೆ ಮಸ್ತಾಗಿ ಮ್ಯಾಗಿನೂ ಕೂಡ ಮಾಡೀನಿ ರೀ. ಯಜಮಾನ್ರು ಒತ್ತು ತೆಗೆದಂತೇಳಿ ಸೊ ಹಂಗೆ ಹೋದ್ರು ನಾಷ್ಟನೂ ಒಲ್ಲೆ ಅಂತೇಳಿ. ಇವಾಗ ಈ ಥರ ಮ್ಯಾಗಿ ಮಾಡೀನಿ ರೀ. ಉಳ್ಳಾಗಡ್ಡಿ ಟಮಾಟಿ ಹಾಕಿ ಒಂದು ಸ್ವಲ್ಪ ಮಸಾಲೆ ಖಾರ ಉಪ್ಪು ಮಸಾಲೆ ಮ್ಯಾಗಿ ಎಲ್ಲ ಹಾಕಿ ಮ್ಯಾಗಿ ಮಾಡೀನಿ. ಟೇಸ್ಟ್ ಅಂತೂ ಮಸ್ತ್ ಆಗೈತಿ. ಹಂಗೆ ಈ ಕಡೆಗೆ ಸ್ವಲ್ಪ ಕಡಕ್ಕಾಗಿ ಚಾಕಿಟ್ಟಿ ನೋಡ್ರಿ. ಅಲ್ಲ ಹಾಕೀನಿ, ಹಾಲು ಅಲ್ಲ ಸಕ್ರೆ ಚಹಾ ಪುಡಿ ಮತ್ತು ಒಂಚೂರು ಚಕ್ಕಿ ಹಾಕೀನಿ ರೀ. ಕುಟ್ಟಿ ಪುಡಿ ಮಾಡಿ ಚಕ್ಕಿ ಹಾಕೀನಿ. ಹಾಲು ಕಾಸಬೇಕು. ಸೊ ಆಮೇಲೆ ಕಾಸ್ತೀನಂತ ಈಗ ಇದನ್ನು ಮಾಡೋ ನಾಷ್ಟ ತಿನ್ನೋಷ್ಟೊತ್ತಿಗೆ ಇವತ್ತು ನಾಷ್ಟ ಮ್ಯಾಗಿನೇ ನೋಡ್ರಿ. ನಮ್ಮ ಮನೆ ರವಿವಾರ ಯಾವಾಗಾರ ಒಂದು ಸರಿ ಮಾಡ್ತೀನಿ ರೀ, ಡೈಲಿ ಮಾಡೋಕ್ಕೆ ಹೋಗಲ್ಲ. ಮ್ಯಾಗಿ 2 ಬಿಸ್ಕಿಟ್ ತರಿಸಿದ್ನೆ. 30 ರೂಪಾಯಿ ಮ್ಯಾಗಿಗೆ 20 ರೂಪಾಯಿ ಬಿಸ್ಕಿಟಿಗೆ 50 ರೂಪಾಯಿ ಇಲ್ಲೇ ಹೋಯ್ತು ನೋಡ್ರಿ ಫ್ರೆಂಡ್ಸ್. 100 ರೂಪಾಯಿಗೆ ಜೀವನ ಎಷ್ಟು ಬಡ್ದಾಡ್ತಿರ್ತೈತೆ ಒಂದೊಂದು ಸರಿ. ಯಾವಾಗಾರ ಒಂದು ಸರಿ ಈ ಥರ ಮಾಡಿಕೊಟ್ರೆ ಏನು ತಪ್ಪಿಲ್ಲ ನೋಡ್ರಿ. ಇವಾಗ 3 ಮಂದಿಗಿನ ನಾಷ್ಟ ಮ್ಯಾಗಿ ಹಾಕ್ಕೊಂಡು ಬರ್ರಿ. ಹಂಗೆ ನೀವು ಇವತ್ತು ನಿಮ್ಮ ಮನೆ ನಾಷ್ಟ ಏನು ಮಾಡಿರಿ ನಮಗೂ ಕಮೆಂಟ್ ಮಾಡಿ ಹೇಳ್ರಿ. ಮುಂಜಾನೆ ಖಾಲಿ ಹೊಟ್ಟಿಲೆ ಗುಳಿಗೆ ತೊಗೊಂತಂದಿದ್ರು, ನೆನಪಾಗಿಲ್ಲ ನೋಡ್ರಿ ಫ್ರೆಂಡ್ಸ್. ಹೇಳೋದು ಲೇಟ್ ಆಯ್ತು, ಏನು ರೇಟ್ ಮಾಡಬೇಕು ಹೊಟ್ಟಿಗನ್ನ ಅದು ಹಂಗೆ ನಾಷ್ಟ ಮಾಡಿಬಿಟ್ವಿ. ಸದ್ಯಕ್ಕೆ ಗುಳಿಗೆ ತೊಗೋಬೇಕು. ನೀನು 2 ಇಂಜೆಕ್ಷನ್ ಮಾಡಿಸ್ಕೊಂಬಂದ್ಮ್ಯಾಗ ಸ್ವಲ್ಪ ಸಮಾಧಾನ ಅಂತ ಅನ್ಸೈತ್ರಿ. ಎದೆ ಅಂತರೂ ಬಗ್ಗಕ್ಕೂ ಬರಲಾಗಿತ್ತು, ಹಿಂಗೆ ನಿಂದ್ರಕ್ಕೂ ಬರಲಾಗಿತ್ತು. ಒಟ್ಟು ಮಾತಾಡಿದ್ರು ಇಲ್ಲಿ ಒಂಥರ ಎದ್ಯಾಗ ಜನ್ ಅದಂಗೆ ಅಂತ ಅನ್ಸತ್ತಿತ್ತು. ನಶೀಬ್ಗೆ ECG ಅದು ಇದು ಏನಾದರೂ ಮಾಡ್ತಾರನೋ ಹೇಳ್ತಾರೋ ಅಂತ ಅಂದ್ಕೊಂಡಿದ್ದೆ. ಯಾಕಂದ್ರೆ ಈಗ ಎದೆ ಸ್ವಲ್ಪ ಭಾಳ ಇದಾಕತ್ತೈತಿ ನನಗೆ. ಯಪ್ಪ ಕೆಮ್ಮಿಗೂ ಆಯಿತು ಮತ್ತು ಸ್ವಲ್ಪ ಮೊನ್ನೆ ಸ್ವಲ್ಪ ಹೆವಿ ಕೆಲಸನ ಆಯ್ತು, ಅದಕ್ಕೂ ಆಯಿತು. ಎಲ್ಲನೂ ಕೂಡಿ ಆಲ್ರೌಂಡರ್ ಆಗಿ ಜೂಕ್ ಸೊಗಸ ಇಲ್ಲದಂಗೆ ಆಗಿದ್ರಿ. ಬಟ್ ನಿನ್ನಕ್ಕಿನ್ನ ಇವತ್ತು ಪರವಾಗಿಲ್ಲ ಫ್ರೆಂಡ್ಸ್, ಆರಾಮಂತ ಅನ್ಸಾಕತ್ತೈತಿ. ಏನು ಮಾಡ್ತೀರಿ, ಎಣ್ಣೆಗಳಿಗೆ ತೊಗೊಳಕ್ಕೆ ವೈಕನ್ನತ್ತ ಬರೀ ಕಮ್ಮಿ ಆಗ್ಬೇಕಂದ್ರೆ ಸೆಕೆಂಡ್ ಆಪ್ಷನೇ ಇಲ್ಲ, ತೊಗೊಳ್ಳೇಬೇಕು. ಕೆಮ್ಮಿನಿ ಎದಿ ಗುಡ್ ಬೇಡದಂಗೆ ಬ್ಯಾನ್ ಅದಂಗೆ ಆಗೈತ್ರಿ. ಅದು ರೊಟ್ಟಿ ಹೊಡ್ತಂದು ಕಣ್ಣಪಟ್ಟಿ ಹೊಡ್ತಾಗೈತ್ರಿ. ಅದಂತೂ ಸಣ್ಣ ಪುಟ್ಟದಾಗಿಲ್ಲ. ಎಲ್ಲ ಕಡೆಯಿಂದ ಬಯಸ್ಕೊಂಡು ಒಂದು ಮನೆಗೋಸ್ಕರ ಅಂತ ಒಳ್ಳೇದಕ್ಕೆ ಮಾಡಕ್ಕೆ ಹೋದ್ರೂ ಒಂದೊಂದು ಟೈಮ್ದಾಗ ನಮ್ಗೆ ಕೆಟ್ಟ ಆಗ್ಬಿಡ್ತೈತಿ ನೋಡ್ರಿ. ಏನು ಮಾಡೋದು, ಎಣ್ಣೆನು ಕೊಟ್ರೆ ಕಪ್ಪ ಒಂದು ಭಾಳದಂಗೆ ಆಗ್ತೈತ್ರಿ. ಸಣ್ಣಿಗೆ ಭಾಳ ಡೇಂಜರ್ ಕಪ್ಪ. ಕಸ ಗೆತ್ತಿ ಗಾವೈತು. ಏನ್ ಮಾಡತ್ತಿ ಪಿಲ್ಲೆ ನೀನ? ಅಣಿರಿ ಈಗ ಔಷಧ ತಗೊಂಡಿನ್ರಿ. ಸ್ವಲ್ಪ ನಿದ್ದೆ ಮಾಡಿದ್ನಂದ್ರೆ ಎಣ್ಣೆಗಳಿಗೆ ಮೈಗೆ ಹತ್ತೈತಿ, ಒಂದು ಸ್ವಲ್ಪ ಆರಾಮ ಅಂತ ಅನಿಸ್ತೈತಿ. ಓಕೆ, ರೆಸ್ಟ್ ಮಾಡಿ ಸಿಗ್ತೀವಿ. ನಿನ್ನೆ ವಿಡಿಯೋ ಇಲ್ಲಿ ತಾಕುಂತ ಚಾಲು ಮಾಡ್ದಾರ. ಇವತ್ತು ಮತ್ತೆ ನೆಕ್ಸ್ಟ್ ಡೇ ಇಡೀ ಡೇ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಈಗ ಊಟ ಮಾಡೀವಿ. ಸ್ವಲ್ಪ ಹಾಲದ್ದು ಟ್ಯಾಬ್ಲೆಟ್ ತೊಗೊಂಡಿನ್ರಿ ನಾನು. ಫ್ರೆಂಡ್ಸ್ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದೆಲ್ಲ, ಹಂಗಾಗಿ ಯಜಮಾನ್ರು ಹಾಲದ ಅಷ್ಟು ಕುಡ್ದು ಬಿಡ್ರಿ ಇಬ್ರು ಬಿಸಿ ಅಂತಂದ್ರು. ನನ್ನ ಮಗಳು ನೀನು ಐತಿ. ಸೊ ಹಾಗಾಗಿ ಬಿಸಿ ಬಿಸಿ ಹಾಲು ಕುಡಿಯಕತ್ತೀವಿ ನೋಡ್ರಿ ಫ್ರೆಂಡ್ಸ್. ತಂಡ ಐತಿ. ಯಪ್ಪ ನೀ ಎಲ್ಲಿ ಚೆಲ್ತಿ ಅಂತ ನಾ ಹೊಟ್ಟೆಗ ಕಸಿ ಬಿಸಿ ಸಣ್ಣ ಓ ಬಕ್ ಸಣ್ಣ 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 ಭಾಳ ಡೇಂಜರ್ ಅದ ತರ ಕೊಡು. ಅಲ್ಲಿ ಚಲ್ಲರಿ ಅಲ್ಲಿ ಒಳ್ಳೇಡ್ರಿ ಅದ್ರೊಳಗೆ ಕೂತ್ ಕುಡಿ ಇಲ್ಲ ಒಳ್ಳೇಡ ಅದ್ರೊಳಗೆ ಚಲ್ಲಿ ಆ ಹಾಲಿನ ಉಳ್ಳಾಡ್ತಾರ ಹರಿ ಚಂದ ಒಳ್ಳೇಡು ಒರೆಸಿ ಮತ್ತ ಅದು ನಿಮಗೆ ಒರೆಸೋದು ಅಲ್ಲೇ ಒಳ್ಳೇಡು ಒರೆಸಿ. चिकट चिकट होता है. होते की झोपते तसंच आहे. तिथं तुम्ही झोपता की कुठं इथं वर त्याला फिरू दिलं नाही मी, खाली बसवलं त्याला. ಸಾಣ नको ಪಿಲು ಅದ್ದಿಪಿ. ಅವನಿಗೆ ಏನಾರ ಕುಡಿಯೋದು ದಿನಸ್ ಕೊಟ್ಟನಿದ್ರ ಯಾವಾಗ ನಂಗೆ ಜ್ಯೂಸ್ ಇರ್ಲಿ ಚಾ ಇರ್ಲಿ ಹಾಲು ಇರ್ಲಿ ಒಟ್ಟ ಗಡ್ಬಡ್ ಗಡ್ಬಡ್ ಮಾಡಿ ಕೈ ಅಗಡ್ಸಿ ಒಂದು ಚಲ್ಲಿನಿ ಅವನಿಗೆ ಸಮಾಧಾನ ಆಗುತ್ತೆ. ಅದಕ್ಕ ನೋಡ್ರಿ ಹೆಂಗ ಚಂದಾಗ ಹಿಡ್ಕೊತಾನ ನೋಡ್ರಿ ಗ್ಲಾಸ್ ವಾಟಿನ.
ಓಕೆ ಫ್ರೆಂಡ್ಸ್, ನಾವು ಈ ವಿಡಿಯೋನ ಮತ್ತೆ ನಾಳೆಗೂ ಕಂಟಿನ್ಯೂ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಡೇ ವಿಡಿಯೋ ಶುರು ಮಾಡತ್ತಿ ನೋಡ್ರಿ. ನಾಷ್ಟ ಚಾ ಆಗೈತಿ. ಪಲ್ಯ ನೋಡ್ರಿ, ಹೀರಿಕಾಯಿ ಪಲ್ಯ ಮಾಡೀನಿ. ಸ್ವಲ್ಪ ಗ್ರೇವಿ ಥರ ಬಿಟ್ಟು ಚಪಾತಿ ಇಬ್ಬರಿಗೂ ಈ ಬುತ್ತಿ ಒಳಗೆ ಹಾಕಿನಿ. ಒಂದು ಸ್ವಲ್ಪ ಪಲ್ಯ ಆರಲ್ರಿ, ಆಮೇಲೆ ಇದನ್ನು ಕಟ್ತೀನಿ. ನನಗೆ ಯಜಮಾನ್ರಿಗೆ ಮಧ್ಯಾಹ್ನಕ್ಕೆ ಊಟ ನೋಡ್ರಿ. ಸೊ ರೊಟ್ಟಿ ಒಂದು ಸ್ವಲ್ಪ ಒಯ್ದು ಕೊಟ್ಟಾರಿ, ಇನ್ನೊಂದು ಸ್ವಲ್ಪ ಒಯ್ಯೋ ಅದಾವು. 2 ಟ್ರಿಪ್ ಮಾಡಿಕೊಡ್ತೀನಿ ಅಂತ ಹೇಳ್ಯಾರ. ಮನೆ ಮಾಡಿದ್ನೆಲ್ಲ ನೋಡ್ರಿ ತೊಗೊಂಡು. ಹಂಗಾಗಿ ಸೈಡಿಗೆಲ್ಲೇ ಎತ್ತಿಟ್ಟಿವಿ. ಮುಚ್ಚಿದ್ದೆ. ಈಗ ಬೆಳಗ್ಗೆ ಇದು ಮಾಡೀನಿ ರೀ. ಸೊ ಇವಾಗ ಹಾಲನ್ನು ಕೂಡ ಕಾಸೀನಿ. ಒಂದಾಗಿ ಬಾಂಡೆ ಇದ್ದು ತಿಕ್ಕಿನಿ, ಇನ್ನೊಂದು 2 ಅದಾವು. ಲೇಟ್ ಆಗುತ್ತಂತೇಳಿ ಹಂಗೆ ಬಿಟ್ಟು ನೋಡ್ರಿ. ಚಹಾ ಮಾಡ್ಕೋಬೇಕು. ಹುಡುಗರನ್ನ ಈಗ ಸಾಲಿ ಕಲಿಸಿದಾದ್ಮ್ಯಾಗ ಈ ತಂಡ್ಯಾಗ ಪದೇ ಪದೇ ಚಹಾ ಕುಡಿಬೇಕಂತ ಅನಿಸ್ತದೆ ನೋಡ್ರಿ ಫ್ರೆಂಡ್ಸ್. ಅದ್ರ ನಾವು ಚಹಾ ಪ್ರಿಯರು. ಯಾರಿಗೆಲ್ಲ ಲೈಕ್ ಆಗ್ತದೆ ಚಹಾ ಕಮೆಂಟ್ ಮಾಡಿ ಹೇಳ್ರಿ. ತಿಂದ್ಯಪ್ಪ ಅವನಿಗೆ ಒಂದು ಸ್ವಲ್ಪ ಬಿಸಿ ಅನ್ನ ಹಾಲು ಹಾಕ್ಕೊಟ್ಟಿದ್ದೀನಿ ರೀ. ಇನ್ನೂ ಒಂದು ತಗುತ್ತದು ಬಲ್ಚಕ್ರಿ, ಇನ್ನೂ ಒಂದು ತಗುತ್ತದು. ಯಾಕಮ್ಮವ ಆಕಿ ಚಲೋ ಐತ್ರಿ. ಅದು ನನ್ನ ಮಗಳು ಸ್ವಭಾವ. ಸಕ್ರೆ ಜಾಸ್ತಿ ಲೈಕ್ ಮಾಡಂಗಿಲ್ಲ. ಇವನೇ ಸ್ವಲ್ಪ ಹಾಲಿನೊಳಗೆ ಮತ್ತು ಖಾಲಿ ಟೈಮ್ದಾಗ ಸಕ್ರೆ ತಿನ್ನವ. ಓಕೆ, ಬಟ್ ನೆಕ್ಸ್ಟ್ ನೋಡೋಣ. ರೆಡಿ ಆಗೈತೆ ನೋಡ್ರಿ ಫ್ರೆಂಡ್ಸ್. ಎಲ್ಲ ರೆಡಿ ಮಾಡೋ ಕೂತ ಲಗೋಟ್ ರಿಕ್ಷಾ ಬರೋಂಗಿಲ್ಲ. ಸಾಕ್ಸಕ್ಕೆ ಹೋಗಲ್ಲ. ಸ್ವಲ್ಪ ನೀರಾಕ ಗಿಡಕ್ಕೆ ಕುಡಿಯೋ ನೀರಾಕ ನಾ ಅದನ್ನು. ಉಳ್ಳಾಗಡ್ಡೆ ಯಜಮಾನ್ರು ತೊಗೊಂಬಂದಿದ್ರು ನೋಡ್ರಿ ಫ್ರೆಂಡ್ಸ್. ಇಲ್ಲೇ ಗಾಳಿಗೆ ಎಕ್ಕಿವಿ ಅಂದ್ರೂ ಈ ಥರ ಮೊಳಕೆ ಬಂದಾವ. ಚಲೋ ಚಲೋ ಆರಿಸ್ಕೊಂಡು ಅದನ್ನ ಯೂಸ್ ಮಾಡೋದು ನೋಡ್ರಿ. ಇಲ್ಲಿ ಪಿಲ್ಲಂದು ಹಳೆ ಗಾಡಿ ಇತ್ತಲ್ರಿ, ಹಾಕಿಬಿಟ್ವಿ ಬೆಳಗ್ಗೆ ಇದಕ್ಕೆ ಮೊಡ್ಕಕ್ಕೆ. ಅದು ಇಡಂಗೂ ಇಲ್ಲ, ಯೂಸ್ ಮಾಡೋಂಗೂ ಇಲ್ಲ ನಂಗೆ ಆಗ್ಬಿಟ್ಟಿತ್ತು ಫ್ರೆಂಡ್ಸ್. ಅದು ಹಂಗಾಗಿ ಮೊಡ್ಕಕ್ಕೆ ಹಾಕಿ ನೋಡ್ರಿ. ಸೊಕ್ಕಾಸಕ್ಕೆ ಮ್ಯಾಗಿಂದ. ಧೂಳ ಅಂದ್ರೆ ಧೂಳ್ರಿ ಈಗೆಲ್ಲ ಈಚೆ ಕಡೆ. ತಪ್ಪಲದ ಮ್ಯಾಗ ಸಾಕು. ತಪ್ಪಲ ಮ್ಯಾಗ ನೀರು ಹಾಕಿರ ಒಂಥರ ಫ್ರೆಶ್ ಫೀಲ್ ಕೊಡುತ್ತೆ ನೋಡ್ರಿ. ಆಲ್ರೆಡಿ ಹೂ ಬಿಟ್ಟದ ತುಳಸಿ ಗಿಡ. ಹಾಕು. ಇಲ್ಲಂತರೂ ಚಳಂಬ್ರಿಕಾಯಿ ಗಿಡ ನೋಡ್ರಿ. ಬಳ್ಳಿ ಗಿಡ ಅಲ್ಲ, ಸಿಕ್ಕಾಪಟ್ಟೆ ದೊಡ್ಡದಾಗೈತೆ ನೋಡ್ರಿ. ಕಂಡಾಪಟ್ಟಿ ಕಾಯಿ ಆಗ್ಯಾವ ಒಳಗೆ, ಬಟ್ ಹರಿಯಕ್ಕೆ ಆಗಂಗಿಲ್ಲ ನೋಡ್ರಿ. ಇಲ್ಲೆಲ್ಲ ಎಷ್ಟು ಸೀಗ್ರೈತಿ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು 31 ಡಿಸೆಂಬರ್ ನೋಡ್ರಿ ಫ್ರೆಂಡ್ಸ್. 31 ಡಿಸೆಂಬರ್. ಸೊ ಇವತ್ತಿನ ದಿನ ಈ ವರ್ಷದ ಕೊನೆಯ ದಿನ. ಅಂದ್ರೆ ಕ್ಯಾಲೆಂಡರ್ ನಾಳೆಗಿಂತ ಹೊಸದಾಗಿ ಬದಲಾಗುತ್ತಾ, ಹಂಗಾಗಿ ಹೊಸ ವರ್ಷ ಅಂತಾನೆ ಕರಿಬೇಕು. ಸೊ ನಮ್ದು ಹೊಸ ವರ್ಷ ಯುಗಾದಿ ನಮ್ಮ ಪ್ರಕಾರ. ಅದ್ರ ನಾವು ಖುಷಿ ಪಡಕ ಏನಾದ್ರು ಒಂದು ಕಾರಣ ಹುಡುಗರು ಖುಷಿ ಪಟ್ರ ಅದ್ರಾಗ ತಪ್ಪಿಲ್ಲ. ಸೊ ಎಲ್ರಿಗೂ ಕ್ಯಾಲೆಂಡರ್ ಅನ್ಕೋರಿ. ಹ್ಯಾಪಿ ನ್ಯೂ ಇಯರ್. ಕ್ಯಾಲೆಂಡರ್ ಹೊಸದಾಗಿ ಹೆಂಗ್ ಬರುತ್ತೋ ಹಂಗ ಎಲ್ಲರ ಜೀವನದೊಳಗ ಹೊಸತನ ಅನ್ನೋದು ಮೂಡ್ಬರ್ಲಿ. ಈ ವರ್ಷ ಯಾರ್ಯಾರೆಲ್ಲ ನಿಮ್ದು ಒಂದು ಗೋಲ್ ಇಟ್ಕೊಂಡಿದ್ರಿ, ಅದು ಅಚೀವ್ಮೆಂಟ್ ಮಾಡಕ್ ಆಗಿಲ್ಲ ಅಂದ್ರೂ ಬರೋ 2026 ನಿಮ್ಮೆಲ್ಲರ ಬಾಳಲ್ಲಿ ಹೊಸತನವನ್ನ ತರ್ಲಿ. ಹೋದ ವರ್ಷ ಇದೇ ದಿನ 31 ಡಿಸೆಂಬರ್ ನಮ್ಮ ಲೈಫ್ ನೊಳಗ ಬ್ಯಾಡ್ ಟೈಮ್. ಸೊ ಇಡೀ ವರ್ಷ ನಮ್ಗೆ ಆದಷ್ಟು ನಮ್ಗೆ ಬ್ಯಾಡ್ ಆಗಿನೇ ಹೋಯ್ತು. ಇದನ್ನ ನಾವು ಖುಷಿಯಿಂದ ಕಳ್ಸಿಕೊಡ್ತೀವಿ. 2026 ಖುಷಿಯಿಂದ ವೆಲ್ಕಮ್ ಮಾಡ್ತೀವಿ. ಬರೀ 28 ಡಿಸೆಂಬರ್ ನಮ್ಮ ಯಜಮಾನ್ರು ನಮ್ಗೆ ಫೇವ್ರೇಟ್ ಅಂತ ಹೇಳಿ ದಾಲ್ ಕಿಚಡಿ ವೆಜ್ ಬಿರಿಯಾನಿ ತಗೊಂಡ್ ಬಂದಿದಾರ. ಸೊ ಎಲ್ಲರೂ ಇದನ್ನ ಎಂಜಾಯ್ ಮಾಡ್ಕೊತ ಬಂದ್ರಿ. ಎಂಜಾಯ್ ಮಾಡ್ತಾ. ಸೊ ಹೊಸ ವರ್ಷನ ಬರ್ಮಾಡ್ಕೊಡೋಣ. ಟೈಮ್ ಒಂದು 11 ಗಂಟೆ ಆಯ್ತು. ಇನ್ನೊಂದು ತಾಸಿಗೆ 25 ಮುಗಿದು 26 ಚಾಲು ಆಗುತ್ತಾ. 26 ಎಲ್ಲರಿಗೂ ಖುಷಿಯಾಗಿ ಹೋಗ್ಲಿ, ನಮ್ಗೂ ಖುಷಿಯಾಗಿ ಬರಲಿ. 26 ನಾವು 25ರೊಳಗೆ ಏನೇನೆಲ್ಲ ಮಿಸ್ ಮಾಡ್ಕೊಂಡಿದೀವಿ, ಏನೇನೆಲ್ಲ ಸ್ಟ್ರಗಲ್ ಪಟ್ಟಿದೀವಿ, ಸೊ ಎಲ್ಲ 26ರೊಳಗ ಒಳ್ಳೇದಿಂದ ಹೋಗ್ಲಿ ಅಂತೇಳಿ ವೆಜ್ ಬಿರಿಯಾನಿ ಎಂಜಾಯ್ ಮಾಡ್ತೀವಿ. ಹ್ಯಾಪಿಯಾಗಿ ಎಲ್ರು ಇರ್ರಿ. ಎಲ್ಲರನ್ನು ಹ್ಯಾಪಿಯಾಗಿರೋಕ್ ಬಿಡ್ರಿ. ನೀವು ಖುಷಿಯಾಗಿರಿ, ನಿಮ್ ಜೊತೆಗಿರೋರ್ನು ಕೂಡ ಖುಷಿಯಾಗಿ ಇಟ್ಕೋರಿ. ಇರೋದು ಒಂದೇ ಲೈಫ್ ಐತಿ. ಸೊ ಹಾಗಾಗಿ ಎಲ್ರು ಖುಷಿಯಾಗಿ
ಇರೋಣಂತ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಬ್ಲಾಗ ನೆಕ್ಸ್ಟ್ ಡೇ ಅಂದ್ರೆ ನಾಳೆಗೆ ಹೊಸ ವರ್ಷ ಈ ವರ್ಷದ ಕೊನೆಯ ವಿಡಿಯೋ ಇದು. ಮುಂದಿನ ವರ್ಷಕ್ಕೆ ಕಾಲಿಡ್ತೀವಿ ನಾಳೆಗೆ. ಸೊ ನಾಳೆ ಈ ವಿಡಿಯೋದೊಳಗ ಕಂಟಿನ್ಯೂ ಆಗಿ ಬರ್ತಾ ನೋಡ್ರಿ. मैं प्लास्टिक से घेना ಬರೀ ಫ್ರೆಂಡ್ಸ, ನೆಕ್ಸ್ಟ್ ಡೇ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಕೂಡ. ಒಂದು 2-3 ದಿನ ಲೇಟಾಗಿ ಬರ್ಬೋದು ವಿಡಿಯೋ, ಬಟ್ ಆದರೂ ಕೂಡ ಸೊ ಪ್ರತಿದಿನವೂ ನಮ್ಗೆ ಹೊಸ ವರ್ಷ ಇದ್ದಂಗೆ, ಪ್ರತಿದಿನವೂ ನಮ್ಗೆ ನ್ಯೂ ಇಯರ್ ಇದ್ದಂಗೆ. ಯಾಕಂದ್ರೆ ಇವತ್ತಿನ ಜೀವನ ಹೆಂಗೆ ನಡ್ಯಕತ್ತೈತಿ ಎಲ್ಲರಿಗೂ ಗೊತ್ತಿದ್ದರೂ ಮಾತನೇ ಐತಿ ಫ್ರೆಂಡ್ಸ. ಹಾಗಾಗಿ ಸೊ ಎಲ್ಲರೂ ಖುಷಿಯಾಗಿರೋನು ಜೀವನದೊಳಗೆ ಏನೈತೆ ಹೇಳ್ರಿ ಫ್ರೆಂಡ್ಸ, ಇರೋಷ್ಟು 4 ದಿನ ಆರಾಮ್ಸೆ ನೆಮ್ಮದಿಯಾಗಿ ಇರೋದ್ರೊಳಗನೆ ಖುಷಿಯಾಗಿರೋದಕ್ಕೆ ನೀವು ಪ್ರಯತ್ನ ಪಡ್ರಿ. ನಾನು ಅದೇ ಮಾಡ್ತಾಯಿದ್ದೀನಿ. ಬರ್ರಿ, ಇವತ್ತಿನ ಹೊಸ ವರ್ಷ 2026ನ ಖುಷಿಯಿಂದ ವೆಲ್ಕಮ್ ಮಾಡಕತ್ತೀನಿ. ನಾನಂತರೂ ಕೂಡ 2025 ತುಂಬ ಅಂದರೆ ತುಂಬ ನನಗೆ ಭಾಳ ಹೇಳೋಕ್ಕೆ ಸಾಧ್ಯ ಇಲ್ಲ, ಬಟ್ ಹೇಳ್ಕೊಂಡಿಲ್ಲ ಬ್ಲಾಗ್ ತೆಗೋದೆಲ್ಲನೂ ಕೂಡ. ಆದಷ್ಟು ಹ್ಯಾಪಿಯಾಗಿರುವಂಥದ್ದು ಫಂಕ್ಷನ್ಗಳ್ನ ಶೇರ್ ಮಾಡ್ಕೊಂಡಿನಿ. ತುಂಬ ಫಂಕ್ಷನ್ಗಳು ಆದವು 2025ರೊಳಗೆ, ಬಟ್ ಅಷ್ಟೇ ನನಗೆ ಪರ್ಸ್ನಲಿ ನನ್ನ ಲೈಫ್ ಏನೈತಲ್ಲ ಅದನ್ನು ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ. ಅಷ್ಟೆಲ್ಲ ನೋವುಗಳು ತಿಂದುಬಿಟ್ಟಿನಿ, ಬಟ್ ಅವೆಲ್ಲ ಹೋದವು. ಸೊ ಕರ್ಮ ಅನ್ನೋದೇನೈತಲ್ಲ ಅದೆಲ್ಲನೂ ಕೂಡ ಕಳ್ಕೊಂಡು ಸೊ ಇವಾಗ ನಮ್ಮ ಒಂದು ಹೊಸ ಲೈಫ್ ಇವತ್ತಂತಲೇ ಹೇಳ್ಬೋದು. ಕ್ಯಾಲೆಂಡ್ರ್ ಹೆಂಗೆ ಹೊಸದಾಗಿ ಬದಲಾಗುತ್ತೆ ಹಂಗೆ ನಮ್ಮ ಲೈಫ್ ಯಾಕೆ ಬದಲಾಗಬಾರ್ದು. ಸೊ ಆ ಥರ ಅನ್ಕೋತಾ ಸೊ ಬರ್ರಿ ಇವಾಗ ಬೆಳಗ್ಗೆ ಬ್ಲಾಗನ್ನು ಇದ್ರೊಳಗೆ ಕಂಟಿನ್ಯೂ ಮಾಡತ್ತೀನಿ. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಜಳಕದೆಲ್ಲ ಆಗೈತ್ರಿ. ಜಳಕ ಆದ್ಮೇಲೆ ಬ್ಲಾಗನ್ನು ಶುರು ಮಾಡ್ಕೊಂಡಿದ್ದೀನಿ. ನೀರು ಬಂದಿದ್ದು ಇವತ್ತು ಕುಡಿಯೋ ನೀರು. ಸೊ ಏರಿಯಾದಾಗೆಲ್ಲ ನೋಡ್ರಿ ಹೆಂಗಾಗೈತಿ, ಧೂಳು ನೋಡ್ರಿ. ಮನೆ ಎಷ್ಟು ಕ್ಲೀನ್ ಇಟ್ರು ಅಷ್ಟಕ್ಕಷ್ಟೇ. ಸೊ ನಮ್ಮಲ್ಲಿ ಕೂಡ ಇವಾಗ ಇಷ್ಟೆಲ್ಲ ಧೂಳಾಗೈತಿ. ಇದು ನೋಡೋಕೆ ಒಂಥರ ಖುಷಿಯಾಗುತ್ತೆ ನೋಡ್ರಿ. ಈ ಥರ ಚಳಂಬ್ರಿಕಾಯಿ ಬಳ್ಳಿ ಇದು ರಾಮ ತುಳಸಿ ಕೃಷ್ಣ ತುಳಸಿ ನೋಡ್ರಿ, ಇಬ್ಬರು ಇರ್ಬೇಕಂತ ಮನೆಯೊಳಗೆ. ಪಾಸಿಟಿವ್ ಎನರ್ಜಿ ಇರ್ತದಂತ, ಒಳ್ಳೇದಾಗತ್ತಂತ ಹೇಳ್ತಾರೆ. ತುಳಸಿ ಗಿಡಕ್ಕೆ ಹೂ ಬರಬೇಕಂತ. ಈ ಥರ ಹೂ ಬಂದ್ರೆ ಮನೆಯೊಳಗೆ ಸುಖ ಸಮೃದ್ಧಿ ನೆಮ್ಮದಿ ಇರುತ್ತಂತ ಹೇಳ್ತಾರೆ. ಬಟ್ ಆ ಥರ ಎಲ್ಲ ನಮಗಾಗಲಿ, ಏನಿರೋದು ಎಲ್ಲ ನೀಟಾಗಿ ಖುಷಿಯಾಗಿ ಪಾಸಿಟಿವ್ ಆಗಿ ನೆಮ್ಮದಿಯಾಗಿ ಜೀವನ ಸಾಗಲಿ. ಸೊ ಬರ್ರಿ ನೆಕ್ಸ್ಟ್ ನೋಡೋಣ. ನಾಷ್ಟಕ್ಕೆ ಅವಲಕ್ಕಿ ಮಾಡೀನಿ. 4 ಜನ ಅವಲಕ್ಕಿ ತಿನ್ನಕತ್ತಿದ್ದಾರೆ. ಹಾಗೆ ಈ ಕಡೆ ನಾಷ್ಟ ಆಗ್ಬಿಟ್ಟನ ಒಳ್ಳೆ ಕಡೆ ಚಾಕ್ ಇಟ್ಬಿಡ್ತೀನಿ ರೀ, ಅಂದ್ರೆ ಲಗುಟ ಆಗಿಬಿಡುತ್ತೆ. ಸೊ ನಾನು ಬ್ಲಾಗನ್ನು ಮಾಡಿದ್ರೆ ಆಯ್ತಂತೆ ಆಗ ಚಾಲು ಮಾಡಿಕೊಂಡೆ. ಚಾ ಕುದಿಯಕತ್ತೈತಿ ನೋಡ್ರಿ. ಒಂದು ಸ್ವಲ್ಪ ಹಾಲು ಎಕ್ಸ್ಟ್ರಾ ಇದ್ದು ಅವ್ನು ತೆಗ್ದೀನಿ. ಕಿತ್ಲಿ ನೋಡ್ರಿ ಹೆಂಗಾಗೈತೆ. ಇದನ್ನು ನೀಟಾಗಿ ತೊಳೆದ್ರಾಯ್ತು ಅಂತೇಳಿ. ಸೊ ಎಣ್ಣೆ ಖಾಲಿ ಆಗಿತ್ತು. ಎಣ್ಣೆ ಇದು ಪಾಕೆಟ್ ಹೊಡೆದೀನಿ ರೀ, ಅದ್ರೊಳಗೆ ಇಟ್ಟೀನಿ. ಒಂದು 4 ಬಾಂಡೆ ಇದ್ದು ತಿಕ್ಕೀನಿ. ಮೆಂತ್ಯ ಪಲ್ಯನ ಸೋಸಿಟ್ಟಿದ್ದೆ ರಾತ್ರಿ, ಈಗ ತೊಳೆದಿಟ್ಟೀನಿ. ನೋಡ್ರಿ ಚಾಲು ಆಗೈತಿ. ಸ್ನೇಹ ನೀರು ಅವಕ್ಕೆ ತಲೆ ತೊಳಿಬೇಕು. ನಾಷ್ಟ ಮಾಡುವ ತಲೆ ತೊಳಿತೀನಿ ಅಂತೇಳೀನಿ. ಮಸ್ತ್ ಅಂದ್ರೆ ಚಾ ಕುದಿಯಕತ್ತೈತಿ. ಕುದಿಲಿ ಒಂಚೂರು ಕಡಕ್ಕಾಗಿ ನಾನು ಹೋಗಿ ನಾಷ್ಟ ಮಾಡ್ತೀನಿ. ನಾಷ್ಟ ಆಗಿ ಚಾ ಆಯಿತು. ನೆಕ್ಸ್ಟ್ ಮುಂದಿನ ಕೆಲಸ ನೋಡೋಣ ಅಂತ. ಇವತ್ತು ಗುರುವಾರ ನೋಡ್ರಿ. ಸೊ ತುಪ್ಪ ಖಾಲಿ ಆಗಿತ್ತು, ಹಾಗಾಗಿ ರಾಯರಿಗೆ ತುಪ್ಪ ದೀಪ ಇವತ್ತು ರೀ. ಸೊ ಯಜಮಾನ್ರು ತೊಗೊಂಬಂದು ಕೊಟ್ಟಾರ ಆಕಳ ತುಪ್ಪನ. ಸ್ನೇಹನ ಪೂಜೆ ಮಾಡ್ತಾಳ್ರಿ. ಯಾಕೆ ನಿಂತಿ ಮಾಡಿ ಪಟ್ ಅವು ಕಾಯಿ ತೊಳೆದಿಡಿ ಅಡ್ಡು ಒಣಗ್ದಂಗೆ ನೋಡು. 3-4 ದಿನದಾಗ ಒಣಗ್ದಂಗೆ ನೋಡ್ರಿ ಫ್ರೆಂಡ್ಸ್. ನಾ ಪೂಜೆ ನಾಳೆಗೆ ಮಾಡ್ತೀನಿ ರೀ. ಇನ್ನು ನಾಳೆಗೆ ಒಂದಿನ ಒಂದು ಕಾಲನ ಸರಸು ಇವು ಈ ಕಡೆ ಇಟ್ಟಿದ್ದೀನಿ ರೀ. ಮುಂಜಾನೆ ಮನೆ ಒರ್ಸಕತ್ತಿದ್ನೆಲ್ಲ ಹಂಗೆ ಆ ಕಡೆ ಸರಿಸಿಟ್ಟಿನಿ. ಒಂದ್ರಾಗ ಅಕ್ಕಿದವ ರೇಷನ್ ಅಕ್ಕಿ, ಒಂದ್ರಾಗ ಇಟ್ಟೈತಿ. ಇಟ್ಟು ಡಬ್ಬ್ಯಾಗ ಹಾಕ್ಬೇಕು. ಡಬ್ಬಿ ತಿಕ್ಕಿ ಇಳಿಸ್ತೀನಿ ಆಯಿತು. ಸೊ ಇದನ್ನ ಇಟ್ಟು ಹಾಕೋದಾಗಿಲ್ಲ ಹಾಕ್ಬೇಕು ನೋಡ್ರಿ. ಇಷ್ಟೇ ಚೌಕಾಗ ರೂಮ್ ಐತಿ. ಇಲ್ಲಿ ಒಂದು ಸ್ವಲ್ಪ ಇವು ಗಬ ಕಂದಂಗೆ ಕನ್ಸಕತ್ತಾವ. ಅದನ್ನು ನೀಟಾಗಿ ತೆಗಿಬೇಕು ರೀ. ಅದಕ್ಕೂ ಅರೇಂಜ್ಮೆಂಟ್ ಮಾಡ್ಕೋತೀನಿ. ಸ್ವಲ್ಪ ಈಗ ಮೆಂತ್ಯ ಪರೋಟ ಮಾಡೋದಕ್ಕೆ ಮೆಂತ್ಯ ಸೋಸಿ ತೊಳೆದಿಟ್ಟಿದ್ದೆ. ಇವಾಗ ಏನೈತಿ ಸ್ವಲ್ಪ ಜ್ವಾದಿಟ್ಟು ಗೋಧಿ ಹಿಟ್ಟು ಚಾಣಿ ಹಿಡ್ದೀನಿ ರೀ. ಉಪ್ಪು ಹಾಕಿನಿ. ಇದ್ರೊಳಗೆ ಏನೈತಿ ಹಸಿಮೆಣ್ಸಿನ್ಕಾಯಿ, ಉಪ್ಪು, ಬೆಳ್ಳುಳ್ಳಿ, ಅಲ್ಲ ಇದ್ರೆ ಹಾಕೋಬೋದಾಗಿತ್ತು, ಕಲಸಾಗೈತಿ. ಇದನ್ನ ಪೇಸ್ಟ್ ಮಾಡೀನಿ. ಈಗ ಇದ್ರೊಳಗೆ ಹಾಕ್ಕೊತೀನಿ. ಮತ್ತೊಂಚೂರು ಅರಿಶಿನ ಪುಡಿ, ಜೀರಿಗೆ ಹಾಕ್ಕೊಂಡು ಇದನ್ನು ಕಟ್ ಮಾಡಿ ಮೆಂತ್ಯ ಪಲ್ಯ ಹಾಕ್ಕೊಂಡು ಹಿಟ್ಟನ್ನ ಅದಿಡ್ತೀನಿ ರೀ. ಪರೋಟ ಇವತ್ತು ಮಕ್ಕಳು ಬುತ್ತಿಗೆ ಸ್ಪೆಷಲ್. ಹ್ಯಾಪಿ ನ್ಯೂ ಇಯರ್ಗೆ. ಚಟ್ನಿ, ಶೇಂಗಾ ಚಟ್ನಿ ಮಾಡಿದ್ದು ನೋಡ್ರಿ. ಏನೇ ಫ್ರೆಂಡ್ಸ ಒಂದು ಸ್ವಲ್ಪ ಶೇಂಗಾ ಪುಡಿನೂ ಮಾಡಿ ಇಟ್ಟೆ. ಶೇಂಗಾನ ಈ ತಿಂಗಳು ತರಿಸ್ಬೇಕಾ. ಇವಾಗ ಮೊಸರು ಮತ್ತು ಶೇಂಗಾ ಚಟ್ನಿ, ಮೆಂತ್ಯ ಪರೋಟ ಮಕ್ಕಳಿಗೆ ಬುತ್ತಿ ಕಟ್ಬಿಡ್ತೀವಿ ನೋಡ್ರಿ. ನೀರಿನ ಬಾಟ್ಲಿ ತುಂಬ್ಕೊಂಡು ಇಟ್ಕೊಂಡು ಅದಿಬ್ರು. ಇವತ್ತು ಗುರುವಾರ ಪೂಜೆ ಸ್ನೇಹನ ಮಾಡ್ಯಾಡ್ರಿ. ಚಟ್ನಿ, ಮೊಸರು, ಮೆಂತ್ಯ ಪರೋಟ ಭಾರಿ ಆಗುತ್ತೆ ರೀ, ಟೇಸ್ಟಿಯಾಗುತ್ತೆ. ತೆಗೆದಿಟ್ಟಿನಿ.
ಸೊ ಮಕ್ಳಿಗಂತೂ ಬುತ್ತಿ ರೆಡಿ ಆಯ್ತಾ. ಇನ್ನು ನನಗೆ ಮತ್ತೆ ಬಾಂಡೆ ಇದ್ದು ರೀ ಇಷ್ಟ, ಇವು ಎಣ್ಣೆ ಕಿತ್ಲೆ ಅದೆಲ್ಲ ಇದ್ವಲ್ಲ ಅವನು ಕೂಡ ತಿಕ್ಕಿಟ್ಟಿನಿ. ರೇಟ್ ನಾದಿದ್ದು ಬೊಗಣಿ ಮತ್ತು ಶೇಂಗಾ ಡಬ್ಬಿ ನೋಡ್ರಿ. ಅಲ್ಲನೇ ಅಜುನ ಆಕೆನ ಲಂಚ್ ಬ್ಯಾಗ್ ಸುಮ್ಮ ಹಿಡ್ಕೊಳ ನೋಡ್ರಿ ನನ್ನ ಮಗ. ತಳಗಿಡ್ಬೇಡ ಅಪ್ಪು, ಧೂಳು ಭಾಳ ಐತಲ್ಲಿ. ತಳಗಿಡ್ಬೇಡ, ಲಂಚ್ ಬ್ಯಾಗ್ ಧೂಳು ಭಾಳ ಐತಿ. ರಿಕ್ಷಾ ಸಂಬಂಧ ವೇಟ್ ಮಾಡ್ಕೊತ ನಿಂತಾರೆ ನೋಡ್ರಿ. ರಿಕ್ಷಾ ಬರೋಣ ತಳ ಕಳಿಸ್ತೀನಿ ರೀ ಫ್ರೆಂಡ್ಸ್. ಇಲ್ಲಿಕಂದ್ರೆ ಅದೆಲ್ಲ ಧೂಳು ಇರ್ತೈತಿ, ಮತ್ತು ನಾನು ಒಳಗಿಡಿರ್ತೀನಿ ಕಾಲ್ಮನ್ ಸೂಕ್ಷ್ಮಿ. ಸೊ ಅದಕ್ಕಂತೇಳಿ ಅವ್ರು ಹೋಗತ್ತನ ಇಲ್ಲೇ ನಿಂದ್ರದ್ದು ನೋಡ್ರಿ ರಿಕ್ಷಾ. ಮುಂದಕ್ಕತ್ತ ಬಾಪು, ಅಲ್ಲಿ ಯಾಕೋತಿ? ಫ್ರೆಂಡ್ಸ ಈಗ ನೋಡ್ರಿ, ಈ ಕಡೆಗೆ ಬ್ಯಾಳಿನ ತೊಳೆದು ನೆನೆ ಇಟ್ಟಿನಿ, ಈ ಕಡೆಗೆ ಅಕ್ಕಿ ತೊಳೆದಿಟ್ಟಿನಿ. ಅಂದ್ರೆ ಈ ಸದ್ಯಕ್ಕೆ ಒಂದು ಕೆಲಸ ಐತ್ರಿ, ಹಾಗಾಗಿ ಸೊ ಇದಿಷ್ಟು ಆಗಲಿ ಅಂತೇಳಿ. ಅಂದ್ರೆ ಅಕ್ಕಿನೂ ಸೊಸೈಟಿ ಅಕ್ಕಿ ರೀ, ರೇಷನ್ ಅಕ್ಕಿ ಅನ್ನ ಮಾಡತ್ತೀನಿ. ಬಿಸಿದ ಯಜಮಾನ್ರು ಬರೋ ಟೈಮಿಗೆ ಮಾಡ್ತೀನಿ. ಇವು ಬ್ಯಾಳೆ ಒಂದು ಸ್ವಲ್ಪ ನೆನೆ ಇಡ್ತೀನಿ, ಒಂದು ಸ್ವಲ್ಪ ಅವ್ರಿಗೆ ಕೆಲಸ ಐತಿ, ಅದು ಹೋಗ್ಬರೋಷ್ಟೊತ್ತಿಗೆ ಸ್ವಲ್ಪ ನೆನಿತಾವೆ. ಒಂದು ಉಗ್ಗಿ ಕುದಿಸಿ ಪಲ್ಯ ಒಗ್ಗರಣೆ ಹಾಕಿದ್ರೆ ಆಯ್ತು ಅಂತೇಳಿ ಯಜಮಾನ್ರು ಬರೋಣ ಹಂಗೆ ಇದು ಮಾಡಿಕೊಡ್ತೀನಿ ರೀ ಫ್ರೆಂಡ್ಸ್. ಇದನ್ನು ಪರಾಟ ಕೊಡ್ತೀನಿ, ಹಂಗಾಗಿ ಇಲ್ಲೇ ಮುಚ್ಚಿಟ್ಟಿನಿ. ಚಂದ ಒಂದು ಸ್ವಲ್ಪ ಇಟ್ಟು ದಪ್ಪ ಬಿಸ್ಕೊಂಬಂದಾರಿ ಸರಿ, ಹಾಗಾಗಿ ಇದನ್ನ ಇಲ್ಲೇ ಒಣ ಇಟ್ಟೈತಿ, ಬಿಸಿ ಬಿಸಿ ಮಾಡಿಕೊಡ್ತೀನಿ. ಮಕ್ಕಳು ಪೂರ್ತಿಗೆ ಮಾಡೀನಿ. ಮಧ್ಯಾಹ್ನಕ್ಕೆ ಉದ್ರಬೇಳೆ ಪಲ್ಯ, ಬಿಸಿ ರೇಷನ್ ಅಕ್ಕಿ ಅನ್ನ. ಯಜಮಾನ್ ಬರೋಣ ನನಗಾಡು ಅವರಿಗಾಡು ಪರಾಟ ಮಾಡ್ಕೊಂಡ್ಬಿಡ್ತೀನಿ ರೀ, ನಿಂಪಣಾಗ ಆಗ್ಬಿಡ್ತೈತಿ. ಒಗ್ಯಾಣ ಇದ್ದವಲ್ಲ, ಒಗ್ಯಾಣನು ಒಗ್ದೀನಿ ರೀ. ಬೆಡ್ಶೀಟು ತೆಗೆದಿದ್ದೆ, ಬೆಡ್ಶೀಟು ಲೋಡಿನ ಕವರ್ ಅದನ್ನು ಒಗ್ದೀನಿ. ಸ್ವಲ್ಪ ನೀರು ಇಳಿಲ್ಲ ಅಂತ ಬಿಟ್ಟೀನಿ. ಈ ಬೋರಿನ ನೀರಿಗೆ ಬ್ಯಾರಲ್ ಹಾಕೋದು ನೋಡಬಾರ್ದ್ರಿ ಫ್ರೆಂಡ್ಸ್. ನೋಡ್ರಿ ಹೆಂಗಾಗೈತಿ, ಮೊನ್ನೆ ತೊಳ್ದೀನಿ ರೀ, ಪರಿ ಆಗೈತಿ ನೋಡ್ರಿ ಫ್ರೆಂಡ್ಸ್. ಇವು ಮುನ್ಸಿಪಾಲ್ಟಿ ನೀರು ಬರ್ತಲ್ಲ, ಅದಕ್ಕೆ ಇಷ್ಟ ಆಗಲ್ಲ. ಅದಕ್ಕೊಂದು 10 ದಿನ 12 ದಿನ ಹೆಂಗೈತೆ ಬಿಟ್ಟು ತೊಳಿತಿದ್ದೆ. ಮೊನ್ನೆ ಸ್ವಚ್ಛಗೆ ಸಾಬೂನು ಪುಡಿ ಆ್ಯಸಿಡ್ ಎಲ್ಲ ಹಾಕಿ ತೊಳ್ದೀನಿ, ಅಂದ್ರೂ ತಳಗಿ ಪರಿ ಹಾಕಾರಾಗೈತಿ. ಅದಕ್ಕಂದೆ ಇವು ಸ್ವಲ್ಪ ನೀರು ಅದಾವ. ಆಮೇಲೆ ಸ್ವಚ್ಛಗೆ ಸ್ವಲ್ಪ ಬಚ್ಚಲ ಮತ್ತೊಂದು ಸರಿ ತಿಕ್ಕೊಂತೀನಿ ರೀ. ಬಚ್ಚಲ ತಿಕ್ಕೊಂಡು ಇದೊಂದು ಬಕೆಟ್ನಾಗ ಮತ್ತು ಇದೊಂದು ಗುಂಡಿಯಾಗ ಅವು ನೀರು ತೆಗೆದ್ನಿ ಅಂದ್ರೆ ಬ್ಯಾರಲ್ ಖಾಲಿ ಆಗುತ್ತಾ, ಸ್ವಚ್ಛಗೆ ತಿಕ್ಕೊಂತೀನಿ. ಆಮ್ಯಾಗ ಫ್ರೆಂಡ್ಸ್ ಈ ಸದ್ಯಕ್ಕೆ ನೋಡ್ರಿ ಇತ್ತು, ಅದನ್ನ ಪ್ಯಾಕ್ ಮಾಡ್ಕೊಂಡು ಬಂದೆ ನೋಡ್ರಿ. ನಮ್ಮ ಪಾರಮತ್ತಿ ಬಂದರು, ಮಾತಾಡ್ಕೊಂತ ಕೂತ್ರು. 20 ನಿಮಿಷ ಅಲ್ಲೇ ಹೋಯ್ತು ಟೈಮ. ಶೊತ್ತಿಗೆ ಹಾಕಿ ಹೋಗಿಬಿಡ್ತಿದ್ದೆ. ಪಾಪ ಅವ್ರಿಗೆ ಯಾವಾಗಾರ ಬೇಸರ ಆಗೈತೆ ಅಂತ ಬರ್ತಾರೆ, ಹಾಗಾಗಿ ಅವ್ರ ಜೊತೆ ಕುಂತು ಈಗ ಹೊಂಟೀನಿ ರೀ ಅವಸರ ಮಾಡಿ. ಸೊ ಇವಾಗ ಪೋಸ್ಟಿಗೆ ಹಾಕಿ ಬರೋಣ ಬರ್ರಿ. ಎಮ್ಮಿಗಳು ನೋಡ್ರಪ್ಪ ಹೆಂಗದ, ಫುಲ್ ಎಷ್ಟು ಮಿರಿ ಮೀಸ್ತಾವ ನೋಡ್ರಿ ಎಮ್ಮಿಗಳು. ಸಿಟಿ ಒಳಗೆ ಈ ಥರ ನೋಡೋಕೆ ಸಿಗ್ತಾವೆ ನೋಡ್ರಿ. ಹೈನುಗಾರಿಕೆ ಜಾಸ್ತಿ ಇದ್ರಿ ಇಲ್ಲಿನ, ಹಂಗಾಗಿ ಎಮ್ಮೆ ಹಾಲು ಡೈರಿ ಒಳಗೆ ಸಿಗ್ತಾವ್ರಿ ನಮಗೆ. ಹಾಲು, ಮೊಸರು, ಬೆಣ್ಣೆ, ತುಪ್ಪ ಎಲ್ಲನೂ ಪಾಕಿಟಲ್ಲಿ ಸಿಗಲ್ರಿ ನಮ್ಮಲ್ಲಿ. ಹೆಚ್ಚ ಡೈರಿ ಹಾಲನೇ ಅಂದ್ರೆ ಎಮ್ಮೆ ಹಾಲನೇ ಗಟ್ಟಿ ಇರ್ತದ್ರಿ. ಹಾಲು ಮೊಸರನ್ನ ಐತೆ. ಸೊ ನಡ್ಕೋತ ದಮ್ಮತ್ತಿದ್ದು ನನಗೆ ಬರಕತ್ತೀನಲ್ಲ, ಅದಕ್ಕಂತೇಳಿ ಅವಸರ ಮಾಡಿ. ಯಾಕಂದ್ರೆ ಮತ್ತೆ ಮನೆಗೆ ಹೋಗಿ ಅನ್ನಕ್ಕೆ ಇಡಬೇಕು. ಈಗ ಅನ್ನ ಮಾಡಿ ಪಲ್ಯ ಮಾಡಿ ಬರ್ಬೇಕು ಅಷ್ಟೊತ್ತಿಗೆ ಇಲ್ಲಿ ಮತ್ತು ಬಂದಾಗ್ಬಿಡ್ತದ್ರಿ. ಅದಕ್ಕೆ ಮೊದಲು ಇದನ್ನ ಹಾಕಿ ಮನೆಯಿಂದ ಆರಾಮ್ ಸೀರೆ ಮಾಡ್ಕೊಂಡ್ರಾಯ್ತು ಅಂತೇಳಿ ಬರೀ ಹೋಗಿ ಹಾಕಂತ. ಪಾವತಿ ರೀ, ಇಂಡಿಯನ್ ಪೋಸ್ಟಿನ ಪಾವತಿ ತೊಗೊಂಡು ಮೊದಲು ಮನೆಗೆ ಹೋಗ್ರಿ. ಇರ್ಲಿಕ್ಕೆ ನಾನೇನು ಟೈಮ್ ವೇಸ್ಟು ಸುಮ್ಮನೆ ವೇಸ್ಟ್ ಮಾಡಿ ಟೈಮನ್ನು ಹಾಕಿ ಕೆಲಸ ಬಾಕಿ ಉಳಿಸಿರಂಗಿಲ್ಲ. ಈ ಥರ ಹಾಕೋಕ್ಕೆ ಬಂದಿರ್ತೀನಿ. ಬಟ್ ಆದ್ರೆ ಮನೆಯವ್ರ ಕಡೆಯಿಂದ ಬಯಸ್ಕೊಂಡ್ಬಿಡ್ತೀನಿ. ಅವ್ರಿಗೆ ಟೈಮ್ ಸಿರಿ ನಂದು ಏನಕ್ಕೆ ಇರಲ್ಲಕ್ಕ, ಅವ್ರಿಗೆ ಟೈಮ್ ಸಿರಿ ಮಾಡಿಕೊಡ್ಬೇಕ್ರಿ. ಸೊ ಹಾಗಾಗಿ ಲೇಟ್ ಆಗುತ್ತಲ್ಲ ಅವ್ರದ್ದು ಕೆಲಸಿನೊಳಗೆ. ಊಟಕ್ಕೆ ಬಂದ ಟೈಮ್ದಾಗ ಏನಾದ್ರು ಮಾಡ್ತೀನಿ ಕುಂದ್ರೆ ಅಂದ್ರೆ ಅವ್ರಿಗೆ ಒಟ್ಟ ಪುರ್ಸತ್ತಿಗೆ ಆಗಲ್ಲ. ಯಜಮಾನ್ರಿಗೆ ಬಿಟ್ಟು ಓಡಿಬಿಡ್ತಾರೆ ಅವರು. ಸ್ವಲ್ಪ ಸಮಾಧಾನ ಇಲ್ಲೇ ಕುಂದ್ರೆ ಮನುಷ್ಯ ಅಲ್ಲ ನಮ್ಮವರು. ಹಾಗಾಗಿ ಬರೋಬ್ಬರ ಓದ್ತೀನಿ ರೀ ಸದ್ಯಕ್ಕೆ. ಜಟ್ ಪಟ್ ಮನೆಗೆ ಓಡ್ಬೇಕು ನೋಡ್ರಿ. ಪಾವತಿ ಸಮಯ ಪರ್ಸ್ನೇ ಹಾಕ್ಕೊಂಡಿಲ್ಲ ನಾನು. ಪಾವತಿ ಕೈಯಾಗ ಕೊಟ್ಬಿಟ್ಟು ಬರೋಬ್ಬರ ಹೊಂಟಿ ನೋಡ್ರಿ. ಅಷ್ಟು ಅರ್ಜೆಂಟ್ ಮಾಡಿ ಹೊಂಟೀನಿ ಸದ್ಯಕ್ಕೆ ಮನೆಗೆ. ಮನೆ ಹತ್ರ ಬಂದೆ ನೋಡ್ರಿ.
ಬಂದು ಈ ಸದ್ಯಕ್ಕೆ ಒಂದು ಕಡೆ ಬ್ಯಾಗ್ ಇಡ್ತೀನಿ, ಈ ಕಡೆಗೆ ಅನ್ನಕ್ಕೆ ಇಡ್ತೀನಿ. ಉಪ್ಪು ಹಾಕ್ಬಿಡ್ತೀನಿ ರೀ. ತಂಪಾಡಿ ಕುದಿತೈತಿ. ಬ್ಯಾಳೆ ಏನು ಪಡಕ್ಕೆ ನಾವು ಒಗ್ಗರಣೆ ಹಾಕಕ್ಕೆ ಬರ್ತದೆ. ಹಂಗನೆ ನಾಳೆಗೆ ಒಂದು ಸ್ವಲ್ಪ ನಾಷ್ಟ ಮಾಡ್ತೀನಿ ರೀ. ಬಟ್ ಭಾಳ ದಿನ ಆಗೈತಿ ಮಾಡೇ ಇಲ್ಲ. ಅದಕ್ಕೆ ಒಂಚೂರು ಅಕ್ಕಿನ ಹಸನ್ ಮಾಡ್ತೀನಿ. ಮೂರು ಗ್ಲಾಸ್ ಹಾಕ್ತೀನಿ ರೀ. ಧಮ್ಮತ್ತೈತ್ರಿ ನಂಗಿನ. ಪಲ್ಯಕ್ಕೆ ಬೆಳ್ಳುಳ್ಳಿ ಸುಲ್ಕೋಬೇಕಿನ ನೆನಿಟ್ಬಿಡ್ತೀನಿ. ನೆನಿತಾ ಒಗ್ಗರಣೆ ಅಂಕರ್ ಆಗ್ಯಾವ ರೀ. ಬಾಂಡೆನ ಆಗ್ಯಾವ. ನಾನು ಡಬ್ಬ ಹಾಕ್ಬೇಕಾ, ಆಮೇಲೆ ಮಾಡ್ಕೋತೀನಿ. ಮೂರು ಅಕ್ಕಿಗೆ ಒಂದು ಉದ್ದಿನಬೇಳೆ ಹಾಕಿದ್ರು ನಡಿತೈತಿ. 4 ಅಕ್ಕಿಗೆ ಒಂದು ಉದ್ದಿನಬೇಳೆ ಹಾಕಿದ್ರು ನಡಿತೈತಿ. ಪಡ್ಡಾರ ಮಾಡಿರಿ, ದೋಸೆಯಾರ ಮಾಡಿರಿ. ಈಗ 3 ಅಕ್ಕಿ ಹಾಕೇನ್ರಿ ನಾನು. 3 ಅಕ್ಕಿಗೆ ಒಂದು ಉದ್ದಿನಬೇಳೆ ಹಾಕ್ತೀನಿ. ಒಂದು ಸ್ವಲ್ಪ ಕಡಿಮೆ ಇದ್ರೂ ಪರವಾಗಿಲ್ಲ. ಬಟ್ 4 ಅಳತಿ ಅಕ್ಕಿ ಹಾಕಿದ್ರೆ ಕರೆಕ್ಟಾಗಿ 1 ಗ್ಲಾಸ್ ಉದ್ದಿನಬೇಳೆ ಹಾಕಬೇಕು. ಇಲ್ಲ 3 ಗ್ಲಾಸ್ ಈಗ ಅಕ್ಕಿ ಹಾಕಿ ನೋಡ್ರಿ, ಒಂದು ಅರ್ಧದಕ್ಕಿಂತ ಮ್ಯಾಗ ಒಂದು ಸ್ವಲ್ಪ ಇದ್ರೂ ನಡಿತೈತಿ. ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಖಂಡಿತ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ತೀರಿ ಅಂತ ಹೇಳ್ತೀನಿ. ಬಟ್ ಕಮೆಂಟಿಗೆ ರಿಪ್ಲೈ ಕೊಡೋಕೆ ಆಗಲಾಗೈತಿ. ಯಾರು ಕೂಡ ಬೇಜಾರು ಮಾಡ್ಕೋಬೇಡ್ರಿ. ನನಗೂ ಸ್ವಲ್ಪ ಕೆಲ್ಸಗಳು ನೋಡ್ತಿರ್ಲಿಲ್ಲ ಹೆಂಗೆ ಬಂದವ ಒತ್ತಡ ಅಂದ್ರೆ ಮ್ಯಾಗ ಒಂದು ಒತ್ತಡ ಬಂದ್ಬಿಟ್ಟವ ನನಗೂ. ಬಟ್ ಏನು ಮಾಡೋದ್ರಿ, ಲೈಫ್ ಒಮ್ಮೆ 100ಕ್ಕೆ ಏರೆ ಕತ್ಬಿಟ್ಟೈತಿ. ಸೊ ಎಲ್ಲನೂ ಚಲೋನೇ ಆಗ್ತದಂತ ಅನ್ಕೊಂಡೀನಿ. ಆಗುತ್ತೆ, ಯಾಕಾಗಲ್ರಿ. ಒಳ್ಳೇದು, ಒಳ್ಳೆ ಉದ್ದೇಶದಿಂದ ಒಂದು ಒಳ್ಳೇದು ಕೆಲ್ಸಕ್ಕೆ ಕೈ ಹಾಕಿ ಒಂದು ಯಾಕಾಗಲ್ಲ ಒಳ್ಳೇದು, ಹೌದಿಲ್ರಿ. ಯಾರ್ಯಾರೋ ಕೆಟ್ಟ ಉದ್ದೇಶದಿಂದ ಕೆಟ್ಟ ಕೆಲಸ ಮಾಡಿನೇ ಒಳ್ಳೇದಾಗುತ್ತಂತ. ಅಂಥದ್ರೊಳಗೆ ನಾವು ಒಳ್ಳೆಯ ಉದ್ದೇಶದಿಂದ ಒಂದು ಮಾಡಕತ್ತೀವಿ ಅಂದ್ರೆ ಯಾಕೆ ಒಳ್ಳೇದಾಗಲ್ಲ. ಭರವಸೆ ಐತಿ, ಎಲ್ಲರಿಗೂ ಒಳ್ಳೇದಾಗಲಿ. ದೇವರು ಎಲ್ಲರಿಗೂ ಚಂದ ಇಟ್ಟಿದ್ವಿ, ಹೌದಿಲ್ರಿಪ್ಪ. ಲೆಂತಿ ಆಗುತ್ತೆ ರೀ ವಿಡಿಯೋ. ಬಿಸಿ ಬಿಸಿ ಪರೋಟ. ಯಜಮಾನ್ರು ಬಂದು ನೋಡ್ರಿ, ಅನ್ನನೇ ಆಗೈತಿ, ಬ್ಯಾಳೆನೇ ಆಗೈತಿ, ಮೊಸರು ಇತ್ತು ಬೆಳಗ್ಗೆದು. ಬಿಸಿ ಬಿಸಿದು ಮಾಡ್ಕೊಡತ್ತೀನಿ. ಹೆಂಗಾಗ್ಯಾವ ರೀ ಉಪ್ಪುಕಾರ? ಚಲೋಗ ಏನು ಕಮ್ಮದೇನು? ಎಷ್ಟು ಬೇಕಷ್ಟೇ ಮಾಡ್ತೀನಿ ರೀ, ಈಗ ಹೆಚ್ಚಿಗೆ ಮಾಡೋಕೆ ಹೋಗಲ್ಲ. ಸಾಲಿಂತ ಬಂದಂದ್ರೆ ಮಕ್ಕಳಿಗೆ ಒಂದು ಬಿಸಿ ಇದು ಮಾಡಿ ರೋಲ್ ಮಾಡಿ ಕೊಡ್ತೀನಿ ನಂದಿಷ್ಟು. ಶೇಂಗಾ ಚಟ್ನಿ, ತುಪ್ಪ ಹಿಂಗೇನು ಹಚ್ಕೊಟ್ರೆ ಸಂಜೆ ಮಾಡಿ ಬರೋಣ ತಿತ್ತಾರೆ ಹುಡುಗರು. ಸಿಟ್ಟಿಯಾಗಿ ಕೇಳಿ ಎಷ್ಟು ಬೇಕು ಅಷ್ಟು ಎಣಿಸಿ ಮಾಡ್ಕೊಂಡು ತಿನ್ನೋದು ನೋಡ್ರಿ. ಯಾಕಂದ್ರೆ ಮಾಡಿಟ್ರೆ ದನ ಕರ ಇರ್ತಾವೆ, ಹಾಕ್ತೀವಿ ಅನ್ನಂಗಿಲ್ಲ, ಏನಿಲ್ಲ ನೋಡ್ರಿ. ಮೆಣಸಿನ್ಕಾಯಿ ಮಿಕ್ಸಿ ಮಾಡಿದ್ನಲ್ಲ, ಈಗ ಥಂಡ್ಯಾಗ ಬಿಸಿ ಬಿಸಿ ತಿಂದ್ರೇ ಟೇಸ್ಟ್ ರೀ. ನಮ್ಮ ಮನೆಯವ್ರು ನಮ್ಮ ಬೇಯ್ತಿರ್ತಾರೆ, ಮಾಡಿಟ್ಬಿಡಂತೆ, ಹೌದಿಲ್ರಿ. ಬಿಸಿ ಇದ್ರೇ ಬೇಯಿಸ್ರಿ. ಸ್ವಲ್ಪ ದಿಪ್ಪಾಗಿ ಮಾಡೇನಿ ರೀ, ಹೊಟ್ಟೆ ತುಂಬುತ್ತಂತೇಳಿ ಬಿಸಿ ಬಿಸಿವ. ಸ್ವಲ್ಪ ಎಳ್ಳು ಹಾಕಿನ್ರಿ, ಹಂಗೆ ಏನೊಂದು ಮಾಡ್ತೀನಿ ರೀ. ಇವತ್ತು ಹೊಸ ವರ್ಷ ನೋಡ್ರಿ ಫ್ರೆಂಡ್ಸ. ಮಧ್ಯಾಹ್ನ ಪೋಸ್ಟಿಗೆಲ್ಲ ಅದು ಹಾಕಿ ಬಂದ್ಮ್ಯಾಗ ನಮ್ಮ ಕೈತ ಮತ್ತೆ ನಾನು ಮಾತಾಡ್ಕೊತ ಕೂತ್ ಬಿಟ್ವಿ. ಅದಾದ್ಮ್ಯಾಗ ಸಾಯಂಕಾಲ ಸೊ ಮಧ್ಯಾಹ್ನ ಊಟನೂ ಕೂಡ ಎಲ್ಲ ಆಯಿತು. ಬ್ಲಾಗನ್ನ ಮಾಡಿದ್ದೆ ನಾನು. ಸೊ ಈಗ ಸಾಯಂಕಾಲ ನಮ್ಮ ಮನೆಯೊಳಗೆ ನ್ಯೂ ಇಯರ್ ಸ್ಪೆಷಲ್ ಏನೋ ಒಂದು ನೆಪಕ್ಕೆ ಒಂದು ರುಚಿಯಾಗಿ ಅಡುಗೆ ಮಾಡ್ಕೊಂಡು ತಿನ್ನೋದ್ರಿ ಅಷ್ಟೇ, ಹೌದೇನ್ರಿ ಫ್ರೆಂಡ್ಸ. ಬರ್ರಿ ಇವಾಗ ತೋರಿಸ್ತೀನಿ ನಮ್ಮ ಮನೆಯೊಳಗೆ ಇವತ್ತು. ನೋಡ್ರಿ ಮಿಸಳ ಪಾವ್ ಮಸ್ತಾಗೈತ್ರಿ, ಏಕ್ ನಂಬರ್ ಅಂದರೆ ಏಕ್ ನಂಬರ್ ನೋಡ್ರಿ. ಸೊ ಹೊರಗಡೆ ಒಂದಿಷ್ಟು ರಸ ಕೊಡ್ತಾರೆ, ಒಂದು ಸ್ವಲ್ಪ ಪರ್ಸನ 2 ಪಾವ್ ಕೊಡ್ತಾರೆ, 50 ರೂಪಾಯಿ ತೊಗೋತಾರೆ.
ಹೊರಗಡೆ ಹೋಗಿ ಸುಮ್ಮನೆ ಇದು ಮಾಡೋದಕ್ಕಿಂತ ಮನ್ಯಾಗ ಮಾಡಿದ್ದು ಬೆಸ್ಟ್. ಇದು ನಮ್ಮ ಕೈತ ಮಮ್ಮಿಯರಿಗೆ ಹಚ್ಚಕತ್ತೀನಿ ರೀ ತಾಟ. ಪರ್ಸನ್ನ, ಉಳ್ಳಾಗಡ್ಡಿ, ಲಿಂಬೆ ಹಣ್ಣು ಮತ್ತು ಪಾವು ಇಡ್ತೀನಿ ರೀ. ಪಾವಿಟ್ಟು ಈಗ ಅವ್ರಿಗೂ ಕೊಟ್ಟು ಬರ್ತೀನಿ ರೀ ಫ್ರೆಂಡ್ಸ್. ಕವಿತಾ ಮಮ್ಮಿಯರಿಗೆ ಕೊಡ್ತೀನಿ ರೀ. ಅದಿಷ್ಟು ರಸ ಹಾಕೋತೀನಿ, ಹೋಗಿ ಕೊಟ್ಟು ಬರ್ತೀನಿ. ಯಜಮಾನ್ರಿನ ಲೇಟ್ ಮಾಡಿ ಬರ್ತಾರೆ, ಮಕ್ಳಿಗೆ ಹಚ್ಚಿ ಕೊಟ್ಟೀನಿ. ಊಟ ಮಾಡ್ತೀರಾ? ನಾನು ಕೊಟ್ಟು ಬರ್ತೀನಿ ಅಜ್ಜಿಗೆ. ಹಾಂ, ಸೊ ನಮ್ಮ ಮನೆಯೊಳಗೆ ನ್ಯೂ ಇಯರ್ ಸೆಲೆಬ್ರೇಷನ್ ಈ ಥರ ಮಾಡಿ ನೋಡ್ರಿ ಫ್ರೆಂಡ್ಸ. ಈ ಥರ ಹೋಟೆಲ್ ಹಾಕಿದ್ನಿ ಅಂದ್ರೆ ಮಸ್ತ್ ದುಡಿಬೋದು ರೀ ಫ್ರೆಂಡ್ಸ. ನೋಡಣ್ರಿ ಫ್ಯೂಚರ್ದಾಗ ನೋಡಮಂತ. ನನ್ನ ಪಿಲ್ಲೆ ಒಂದು 10-15 ವರ್ಷ ನಾವು ಅಲ್ರಿ ಮಾಡಮಂತ. ಮಾಡೋಣ ಪಿಲ್ಲೆ ಹೋಟೆಲ್. ಓಕೆ ಬರ್ರಿ, ಕೊಟ್ಟು ಬರ್ತೀನಿ. ಈಗ ರಸ ಹಾಕ್ತೀನಿ ಒಂದು ಬೌಲ್ನಾಗ, ಕೊಟ್ಟು ಬರೋಂಕೈತ ಮಮ್ಮಿಗೆ.